ಸಿಬ್ಬಂದಿ ಆಯ್ಕೆ ಆಯೋಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನವದೆಹಲಿ ಇಲ್ಲಿ ಇವರು ಅರ್ಜಿಯನ್ನು ಕರೆದಿದ್ದಾರೆ ಗ್ರ್ಯಾಜುಯೇಟ್ಸ್ಗಳಿಂದ ಥ್ರೂಔಟ್ ಇಂಡಿಯಾ. ಇವ್ರು ಕರೆದಿರುವಂಥ ಅರ್ಜಿ ಯಾವುದಕ್ಕೆ ಕರೆದಿದ್ದಾರೆ ಏನು ಎತ್ತ ಅಂತ ಇವತ್ತು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇದಕ್ಕೆ ಕಡೆ ದಿನ ಯಾವತ್ತು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕಡೆ ದಿನ ಅವರು ಕೊಟ್ಟಿರೋದು ಜುಲೈ 24, 2024, 24th July 2024. ಅಷ್ಟರೊಳಗೆ ನೀವು ಯಾರ್ಯಾರು ಗ್ರ್ಯಾಜುಯೇಟ್ಸ್ ಆಗಿದ್ದೀರಿ ನೀವೆಲ್ಲ ಕೂಡಲೇ ಅಪ್ಲೈ ಮಾಡಬೇಕಾಗಿರುತ್ತೆ. ನೀವು ಪೋಸ್ಟ್ ಗ್ರ್ಯಾಜುಯೇಷನಲ್ಲೇ ಇದ್ದೀರೋ ಅಥವಾ ಬೇರೆ ಎಲ್ಲಾದರೂ ಕೆಲಸದಲ್ಲಿದ್ದು ನೀವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖೇನ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಹೋಗಬೇಕು ಅಂತಿದ್ದೀರಾ, ಅದ್ರ ಬಗ್ಗೆ ನೀವು ಯೋಚಿಸಿ ಕೂಡಲೇ ಅಪ್ಲೈ ಮಾಡ್ತಾ ಹೋಗಿ. ಇನ್ನು ಎರಡನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಇಲ್ಲಿ ಯಾವ ಥರದ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ. ಇವರು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಗ್ರೂಪ್ ಬಿ ಪೋಸ್ಟಲ್ಲೂ ಕೂಡ 2 ಥರದಲ್ಲಿ ಪೇ ಸ್ಕೇಲ್ಸಲ್ಲಿ ಅರ್ಜಿ ಕರೆದಿದ್ದಾರೆ. ಗ್ರೂಪ್ ಸಿನಲ್ಲಿ ಕೂಡ 2 ಪೇ ಸ್ಕೇಲ್ಸ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರೂಪ್ ಬಿನಲ್ಲಿ ಒಂದು ಸರಿಸುಮಾರು 18 ವಿಭಿನ್ನ ಬೇರೆ ಬೇರೆ ಮಿನಿಸ್ಟ್ರಿಗಳು ಮತ್ತು ಡಿಪಾರ್ಟ್ಮೆಂಟ್ಸ್ಗಳಿಗೆ ಅವರು ಪೇ ಲೆವೆಲ್ 7 ಅಂತ ಹೇಳಿ, ಅದೇನು ಅಂತಂದರೆ 44,900ರಿಂದ ಹಿಡಿದು 1,42,400ವರೆಗೂ ಪೇ ಸ್ಕೇಲ್ ಅದು ವೇತನ ಶ್ರೇಣಿ. ಅಂದರೆ ಇಲ್ಲಿ ನಿಮಗೆ ಬೇಸಿಕ್ ಏನಿರುತ್ತೆ 44,900 ಅದು ಬೇಸಿಕ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಭಾಳಷ್ಟು ಬೇರೆ ಬೇರೆ ಅಂತಂದರೆ DA HRA ಅದೆಲ್ಲವೂ ಕೂಡ ಅದ್ರ ಜೊತೆ ಸೇರುತ್ತೆ. ಹಾಗಾಗಿ ಇದು ಒಳ್ಳೆ ಸಂಬಳ ಇರುವಂತಹ ಗ್ರೂಪ್ ಬಿ ಪೋಸ್ಟು ಪೇ ಸ್ಕೇಲ್ ಲೆವೆಲ್ ಅದು 7 ಅಂತ ಹೇಳಿ. ಅದೇ ರೀತಿಯಾಗಿ ಅದೇ ಗ್ರೂಪ್ ಬಿನಲ್ಲಿ ಮತ್ತು ಇನ್ನು 7 ಡಿಫ್ರೆಂಟ್ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ಗಳು ಕರೆದಿದ್ದಾರೆ. ಅದು ಪೇ ಲೆವೆಲ್ 6 ಅಂತ ಹೇಳ್ತಿದ್ದಾರೆ. ಈ ಪೇ ಲೆವೆಲ್ 6 ಎಷ್ಟು ಅಂತಂದರೆ 35,400ರಿಂದ 1,12,400ವರೆಗೂ ಇರುತ್ತೆ ಪೇ ಲೆವೆಲ್. ಇದು ಕೂಡ ಬೇಸಿಕ್ 35,400 ಅಂತಂದರೆ ಅದಕ್ಕೆ HRA DA ಎಲ್ಲ ಸೇರುತ್ತೆ. ಮತ್ತು ಈ ಸೆಂಟ್ರಲ್ ಗೌರ್ಮೆಂಟ್ಸಲ್ಲಿ ಬರೀ ಸಂಬಳ DA HRA ಅಷ್ಟೇ ಅಲ್ಲ, ಬೇರೆ ಬೇರೆ ಮೆಡಿಕಲ್ ಫೆಸಿಲಿಟೀಸು ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕೆ ಅಪ್ಲೈ ಮಾಡೋವಂಥದ್ದು ಮತ್ತು ಅದಕ್ಕೆ ತಯಾರಿ ನಡೆಸೋದು ಭಾಳ ಮುಖ್ಯ ಇರುತ್ತೆ. ಇನ್ನು ಗ್ರೂಪ್ ಬಿ ಪೋಸ್ಟ್ಗಳು ಇಲ್ಲಿವರೆಗೂ ನೋಡಿದ್ವಿ ನಾವು. ಈಗ ನಾವು ಗ್ರೂಪ್ ಸಿ ಪೋಸ್ಟನ್ನು ನೋಡೋಣ. ಗ್ರೂಪ್ ಸಿ ಪೋಸ್ಟಲ್ಲೂ 2 ಪೇ ಸ್ಕೇಲ್ಗೆ ಪೇ ಲೆವೆಲ್ಗೆ ಅವರು ಅರ್ಜಿಯನ್ನು ಕರೆದಿದ್ದಾರೆ. ಮೊದಲನೇದರಲ್ಲಿ 6 ಡಿಫರೆಂಟ್ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ಗೋಸ್ಕರ ಕರೆದಿದ್ದಾರೆ. ಅದು ಪೇ ಲೆವೆಲ್ 5 ಅಂತ ಹೇಳಿ. ಅದರದ್ದು ಬೇಸಿಕ್ 29,200ರಿಂದ 92,300ವರೆಗೂ ಇದೆ ಪೇ ಲೆವೆಲ್ ಅದು. ಸೊ ಒನ್ಸ್ ಅಗೇನ್ ಬೇಸಿಕ್ 29,200 ಅಂತಂದರೆ ಅದರ ಜೊತೆಗೆ DA HRA ಎಲ್ಲ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೇ ಗ್ರೂಪ್ ಸಿನಲ್ಲಿ ಇನ್ನೊಂದು ಪೇ ಲೆವೆಲ್ 4 ಅಂತ ಹೇಳಿ, ಅದು 6 ಡಿಫರೆಂಟ್ ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸ್ಗಳಿಗೆ ಅರ್ಜಿ ಕರೆದಿದ್ದಾರೆ. ಅಲ್ಲಿ 25,500ರಿಂದ ಹಿಡಿದು 81,000 ಪೇ ಸ್ಕೇಲ್ ಅದು. ಸೊ ನಿಮಗೆ ಬೇಸಿಕ್ ಮುಖ್ಯ. ಬೇಸಿಕ್ಕಿನ ಜೊತೆ HRA ಮತ್ತು ಬೆನಿಫಿಟ್ಸ್ಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೆನಿಫಿಟ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆರ್ ಬೆಟರ್ ದೆನ್ ಸ್ಟೇಟ್ ಗೌರ್ಮೆಂಟ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇಡೀ ದೇಶದ ಜನ, ನೆರೆ ಹೊರೆಯ ರಾಜ್ಯದವರು ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳಿಗೆ ತುಂಬ ಪ್ರಯತ್ನ ಪಡ್ತಾರೆ. ಕಾರಣ ಅದರಲ್ಲಿ ಬೆನಿಫಿಟ್ಸ್ಗಳು, ಫೈನಲ್ ಬೆನಿಫಿಟ್ಸ್ ಕೂಡ ರಿಟೈರ್ಮೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದಿದು. ಹಾಗೆ ಇದಕ್ಕೆ ಗ್ರ್ಯಾಜುಯೇಷನ್ ಅಂತ ನಾನು ಈಗಾಗಲೇ ಹೇಳಿದೆ, ಪದವೀಧರರನ್ನು ಮಾತ್ರ ಇವರು ಅರ್ಜಿ ಹಾಕೋದಕ್ಕೆ ಕೇಳಿದ್ದಾರೆ. ಈ ಪದವೀಧರರಲ್ಲಿ ಸಾಮಾನ್ಯವಾಗಿ ಇವರು ಎಲ್ಲ ಪದವೀಧರರಿಗೂ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಪದವೀಧರರು ಅಂದರೆ ಅವರು BA, BSc, BCom, BBM, BC ಏನಾದರೂ ಮಾಡ್ಕೊಂಡಿರಿ ಅಥವಾ ಇಂಜಿನಿಯರಿಂಗ್, ಮೆಡಿಕಲ್ ಏನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಈ ಪೋಸ್ಟಿಗೆ ಬರೋದಾದರೆ ಡಿಗ್ರಿ ಇಸ್ ದ ಎಸೆನ್ಷಿಯಲ್ ಥಿಂಗ್ ಅಷ್ಟೇ. ಆದರೆ ಕೆಲವೊಂದು ಪೋಸ್ಟ್ಗೆ ಅವರು ಲೈಕ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಕೇಳ್ತಾರಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಕಡೆ ಬಂದಾಗ ಅವ್ರಿಗೆ
ಮ್ಯಾಥಮೆಟಿಕ್ಸ್ನ ನೀವು 12th ಸ್ಟ್ಯಾಂಡರ್ಡಲ್ಲಿ PUCನಲ್ಲಿ ಮ್ಯಾಥ್ಸ್ ಓದಿರಬೇಕು ಮತ್ತು ಅಥವಾ ಡಿಗ್ರಿನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಒನ್ ಆಫ್ ದ ಸಬ್ಜೆಕ್ಟ್ ಆಗಿರಬೇಕು. ಸ್ಟ್ಯಾಟಿಸ್ಟಿಕ್ಸ್ ಪೋಸ್ಟ್ಗಳಿಗೆ ಹೋಗ್ಬೇಕಾದ್ರೆ ಅರ್ಥವಾಯ್ತಲ್ಲ. ಅದೇ ಥರ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಅಂತ ಒಂದು ಪೋಸ್ಟ್ ಇದೆ ಇಲ್ಲಿ. ಅದಕ್ಕೂ ಅಷ್ಟೇ ಅವರು ಕೇಳ್ತಾ ಇರೋದು ಸ್ಟಡಿ ಸ್ಟ್ಯಾಟಿಸ್ಟಿಕ್ಸ್ ಇನ್ ಆಲ್ ದ 6 ಸೆಮಿಸ್ಟರ್ಸ್ ಅಂತ. ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ನಿಮಗೆ ಅನುಕೂಲ ಆಗಲಿ ಅಂತಾನೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. SSC ಲಿಂಕ್, ವೆಬ್ಸೈಟ್ ಲಿಂಕು ಹಾಗೂ ಅಡ್ವರ್ಟೈಸ್ಮೆಂಟ್ ಲಿಂಕು ಎಲ್ಲವನ್ನೂ ಕೊಟ್ಟಿದ್ದೇನೆ. ಒಮ್ಮೆ ಅದನ್ನು ಹೋಗಿ ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣ ಓದಬೇಕು. ಪ್ರತಿಯೊಂದು ಪದವನ್ನು ಓದಬೇಕು, ಪ್ರತಿಯೊಂದು ವಾಕ್ಯವನ್ನು ನೀವೇ ಓದಬೇಕು. ಮತ್ತೊಬ್ಬರ ಕೈಲಿ ಓದಿಸ್ಕೊಂಡು ಹಾಕುವಂಥದ್ದಲ್ಲ. ನಿಮಗೆ ಅರ್ಥವಾಗಿರಬೇಕು. ನಾನು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಅಲ್ಲಿ ಏನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇನ್ನು ಅದೇ ರೀತಿಯಾಗಿ ಅವರು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮಿನಿಮಮ್ 1 year ಅದೊಂದು ಇದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ದು ರಿಸರ್ಚ್ ಅಸಿಸ್ಟೆಂಟ್ ಅಂತಿದೆ. ಅದಕ್ಕೆ ಒಂದು ಸ್ವಲ್ಪ ವಿಶೇಷವಾದಂಥ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅದನ್ನು ನೋಡ್ಕೊಳ್ಳಿ ಯಾರ್ಯಾರು ಅದಕ್ಕೆ ಎಲಿಜಿಬಲ್ ಇದ್ದೀರಿ. ಉಳಿದಂತೆ ಎಲ್ಲ ಪೋಸ್ಟ್ಗಳಿಗೂ ಕೂಡ ಪದವಿ ಆಗಿದ್ದರೆ ಸಾಕು. ಪದವಿ ಯಾವುದೇ ವಿಷಯದಲ್ಲಿ ಆಗಿರಲಿ, ಅದ್ರ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ. ನಿಮ್ಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನಾವು ಹೋಗ್ತಾ ನೋಡಿದ್ರೆ ಅಲ್ಲಿ ಅಪ್ಲಿಕೇಶನ್ ಫೀ ಅಂತ ಬರುತ್ತೆ. ಈ ಅಪ್ಲಿಕೇಶನ್ ಫೀ ಅಂತಿದೆಯಲ್ಲ, ಅದು ಈ SC STನವ್ರಿಗೆ, ಗರ್ಲ್ಸ್ಗೆ 1 ಪೈಸಾ ಕಟ್ಟುವ ಹಾಗಿಲ್ಲ. SC ST ಅಷ್ಟೇ ಅಲ್ಲ, ಕೆಲವೊಂದು ಬ್ಯಾಕ್ವರ್ಡ್ ಡಿಸಬಿಲಿಟೀಸ್ ಇರೋ ಅಂಥದ್ದು ಎಕ್ಸ್ ಮೆನ್ಸು ಅವ್ರಿಗೆಲ್ಲ ಅವರು ಎಕ್ಸಂಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ತಗೊಳ್ತಿಲ್ಲ. ಆದರೆ ಇವು ಉಳಿದಂತೆ ಇರುವವರಿಗೆ ಮಾತ್ರ ಕೇವಲ 100 ರೂಪಾಯಿಯ ಅಪ್ಲಿಕೇಶನ್ ಅವರು ಕೇಳ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಇಡೀ ದೇಶದಲ್ಲೇ ಇದೆ ಎಕ್ಸಾಮಿನೇಷನ್ ಸೆಂಟರ್ಸು. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅಂತಂದರೆ ಸಾಮಾನ್ಯವಾಗಿ SSCನವರು ಪರೀಕ್ಷೆ ನಡೆಸೋದು ಬೆಂಗಳೂರಲ್ಲಿ ಮಾಡ್ತಾರೆ, ಬೆಳಗಾವಿನಲ್ಲಿ ಮಾಡ್ತಾರೆ, ಹುಬ್ಬಳ್ಳಿನಲ್ಲಿ ಮಾಡ್ತಾರೆ, ಕಲಬುರಗಿನಲ್ಲಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆ ಕರ್ನಾಟಕದಲ್ಲಿ ಮಾಡ್ತಾರೆ. ಅಂದರೆ ಕರಾವಳಿಯೂ ಇದೆ, ಕಿತ್ತೂರು ಕರ್ನಾಟಕದಲ್ಲೂ ಇದೆ ಸೆಂಟರು, ಕಲ್ಯಾಣ ಕರ್ನಾಟಕದಲ್ಲೂ ಇದೆ, ಮಧ್ಯ ಕರ್ನಾಟಕ ಸೆಂಟ್ರಲ್ ಕರ್ನಾಟಕನಲ್ಲೂ ಇದೆ, ಹಾಗೂ ದಕ್ಷಿಣ ಕರ್ನಾಟಕದಲ್ಲೂ ಇದೆ. ಎಲ್ಲ ಕಡೆಯೂ ಅವರು ಸೆಂಟರ್ಸ್ಗಳನ್ನು ಮಾಡಿದ್ದಾರೆ. ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿ ನೀವು ಪರೀಕ್ಷೆ ತಗೊಳ್ತೀರಿ ಅಂತ ಹೇಳಿ. ಇನ್ನು ಇದು ಪರೀಕ್ಷೆ ನಡೆಯೋದು 2 ಹಂತದಲ್ಲಿ ನಡೆಯುತ್ತೆ. Tier 1, Tier 2 ಅಂತ 2 ಹಂತದಲ್ಲಿ ನಡೆಯುತ್ತೆ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದೇನೆ ಲಿಂಕಲ್ಲಿ. ಹಾಗೆ ಅದಕ್ಕೆ ಹೆಲ್ಪ್ ಲೈನ್ಗಳು ಅದೆಲ್ಲವನ್ನು ಬೆಂಗಳೂರಿನ ಸ್ಟಾಫ್ ಸೆಲೆಕ್ಷನ್ ಕಮಿಷನಿನ ಆಫೀಸಿನ ಎನ್ಕ್ವೈರಿ ನಂಬರ್ಸ್ ಎಲ್ಲವನ್ನೂ ಕೊಟ್ಟಿದ್ದೇನೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಕೂಡಲೇ ಅಪ್ಲೈ ಮಾಡಿ ತಯಾರಿ ನಡೆಸ್ತಾ ಹೋಗಿ ಇದಕ್ಕೆ. ಹಾಗೂ ಇದೆಲ್ಲವೂ ಒಳ್ಳೆ ಸಂಬಳ ಇರುವಂಥ ಕೇಂದ್ರ ಸರ್ಕಾರದ ಹುದ್ದೆಗಳಾಗಿರುತ್ತೆ. ಇವು ಕೇವಲ 1-2 ಹುದ್ದೆಗಳಲ್ಲ, ಹಲವು ಸಂಖ್ಯೆಯಲ್ಲಿರುತ್ತೆ ಹುದ್ದೆಗಳು. ಹಲವು ವಿಭಾಗಗಳಿಗೆ ಮತ್ತು ಹಲವು ಮಿನಿಸ್ಟ್ರಿಗಳಿಗೆ ಇರುತ್ತೆ ಈ ಹುದ್ದೆಗಳು. ಇದನ್ನು ಕೂಡಲೇ ಅಪ್ಲೈ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನೀವೊಮ್ಮೆ ಇದಕ್ಕೆ ಲೈಕ್ ಬಟನ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮಗೆ ಈ ಅನುಕೂಲ ಆಗಲಿ ಅಂತ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅದನ್ನು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.